ಈಗಿನ ಕಾಲದಲ್ಲಿ ಈ ತರಹದ ಕೆಲವು ವಿಚಾರಗಳು ಹೊರಬರುತ್ತವೆ. ನಿನ್ನ ದೇವರು ತುಂಬಾ ದುರ್ಬಲನಾಗಿದ್ದನು, ನಿಮ್ಮ ದೇವರು ಅಳಲು ಪ್ರಾರಂಭಿಸುತ್ತಿದ್ದನು, ಅವನ ಹೆಂಡತಿಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಮತ್ತು ಇನ್ನೂ ಅನೇಕ ವಿಷಯಗಳು. ದೇವರ ಬಗ್ಗೆ ಇದೆಲ್ಲವೂ ನಿಜ, ಆದರೆ ಹೀಗೆ ಹೇಳುತ್ತಿರುವವರಿಗೆ ಇನ್ನೊಂದು ವಿಷಯ ತಿಳಿದಿಲ್ಲ. ಅದನ್ನು ನಾನು ಹೇಳುತ್ತೇನೆ. ನಮ್ಮ ದೇವರುಗಳು ಸಹ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರು. ಒಂದು ಬಾರಿ ಶ್ರೀ ಕೃಷ್ಣನು ತುಂಬಾ ಅಸ್ವಸ್ಥನಾಗಿದ್ದನು. ವೈದ್ಯರು ಬಂದು ಹೇಳಿದರು, ಇವನಿಗೆ ಪ್ರೀತಿ ಮಾಡುವ ಯಾವುದೇ ಮಹಿಳೆ ಪಾದದ ಧೂಳನ್ನು ಅವನ ಹಣೆಯ ಮೇಲೆ ಹಾಕಿದರೆ ಅವನು ಗುಣಮುಖನಾಗುತ್ತಾನೆ. ಕೃಷ್ಣನಿಗೆ 8 ಪತ್ನಿಯರು ಇದ್ದರು. ವೈದ್ಯರು ಅವರ ಬಳಿ ಹೋಗಿ, ನಿಮ್ಮ ಪಾದದ ಧೂಳನ್ನು ಕೊಡಿ, ಕೃಷ್ಣನ ಹಣೆಯ ಮೇಲೆ ಹಚ್ಚಿದರೆ ಅವರು ಗುಣಮುಖನಾಗುತ್ತಾರೆ ಎಂದರು. ಅವರೆಲ್ಲ ಹೇಳುತ್ತಾರೆ, ಇಲ್ಲ, ಕೃಷ್ಣ ನಮ್ಮ ಗಂಡ ದೇವರಿಗೆ ಸಮಾನ. ಹಾಗೆ ಅವರು ಎಷ್ಟು ಮಹತ್ವರು ಎಂದರೆ, ಅವರ ಹಣೆಯ ಮೇಲೆ ನಮ್ಮ ಪಾದದ ಧೂಳು ಬಿದ್ದರೂ ಪಕ್ಕ ನನಗೆ ನರಕ ಪ್ರಾಪ್ತಿಯಾಗುತ್ತದೆ, ನಾವು ಕೊಡಲ್ಲ ಎಂದರು. ಯಾವಾಗ 8 ಪತ್ನಿಯರು ನಿರಾಕರಿಸುತ್ತಾರೆ, ವೈದ್ಯರು ಗೋಪಿಕೆಯರ ಬಳಿ ಹೋಗುತ್ತಾರೆ. ಅದೇ ಮಾತನ್ನು ಇವರಿಗೆ ಹೇಳುತ್ತಾರೆ, ಕೃಷ್ಣನ ಹಣೆಯ ಮೇಲೆ ನಿಮ್ಮ ಪಾದದ ಧೂಳನ್ನು ಹಾಕಿದರೆ ಕೃಷ್ಣನು ಗುಣಮುಖರಾಗುತ್ತಾರೆ ಎಂದು. ಪ್ರತಿ ಗೋಪಿಕೆಯರು ತಮ್ಮ ಪಾದದ ಧೂಳನ್ನು ತೆಗೆದುಕೊಡುತ್ತಾರೆ. ವೈದ್ಯರು ಹೇಳುತ್ತಾರೆ, ಇದರ ಪಾಪ ನಿಮಗೆ ತಟ್ಟುತ್ತೆ ಎಂದು ಗೊತ್ತಿದ್ದರೂ ಯಾಕೆ ಸಹಾಯ ಮಾಡುತ್ತಿದ್ದೀರಾ? ಆಗ ಎಲ್ಲ ಗೋಪಿಕೆಯರು ಹೇಳುತ್ತಾರೆ, ಶ್ರೀ ಕೃಷ್ಣನನ್ನು ನಾವು ಎಷ್ಟು ಪ್ರೀತಿ ಮಾಡುತ್ತೇವೆ ಎಂದರೆ ಕೃಷ್ಣಗೋಸ್ಕರ ನಾವು ನರಕಕ್ಕೂ ಹೋಗಲು ತಯಾರಿದ್ದೀವಿ. ವೈದ್ಯರು ಆ ಧೂಳನ್ನು ಕೃಷ್ಣನ ಹಣೆಯ ಮೇಲೆ ಹಚ್ಚಿದರು. ಹಾಗೆ ಕೃಷ್ಣ ಸರಿಯಾದರು. ರಣಛೋಡ್ ಎನ್ನುವುದು ಶ್ರೀ ಕೃಷ್ಣನ ಮತ್ತೊಂದು ಹೆಸರು. ಇದು ಹೇಗೆ ಬಂತು ಎಂದರೆ, ಅವನು ರಣರಂಗವನ್ನು ಬಿಟ್ಟು ಓಡಿದ್ದ, ಅದಕ್ಕೆ ರಣಛೋಡ್ ಎಂದು ಕರೆಯುತ್ತಿದ್ದರು. ಏನಾಗಿತ್ತು ಎಂದರೆ, ಜರಾಸಂಧನು ಯುದ್ಧ ಮಾಡಿದ್ದ ಕೃಷ್ಣನ ನಗರದ ಮೇಲೆ. ಕೃಷ್ಣನು ನಿರ್ಣಯ ತಾಳುತ್ತಾನೆ, ಇದು ಯುದ್ಧ ಮಾಡುವ ಸಮಯವಲ್ಲ. ಎಲ್ಲ ಯಾದವರಿದ್ದರು, ಅವರು ತುಂಬಾ ಒಳ್ಳೆಯ ಯೋಧರಾಗಿದ್ದರು. ಅವರು ರಣಭೂಮಿಯನ್ನು ಬಿಟ್ಟು ಹೋಗಲು ಇಷ್ಟ ಇರಲಿಲ್ಲ. ಅವರು ಹೇಳುತ್ತಾರೆ, ನಾವು ಯುದ್ಧ ಮಾಡಿ ಸಾಯೋದಾಗಲಿ, ನಮ್ಮ ಭೂಮಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ನಾವು ಯುದ್ಧ ಮಾಡುತ್ತೇವೆ. ಆಗ ಕೃಷ್ಣನು ಹೇಳುತ್ತಾನೆ, ಯಾವಾಗಲೂ ಯುದ್ಧ ಒಂದೇ ಆಯ್ಕೆಯಲ್ಲ. ಯಾವಾಗಲೂ ನಾವು ಯುದ್ಧನೇ ಮಾಡ್ತಾ ಇದ್ರೆ ಸಾಮ್ರಾಜ್ಯವನ್ನು ಬೆಳೆಸೋದು ಯಾವಾಗ? ನಾವು ಮುಂದೆ ಹೋಗೋದು ಯಾವಾಗ? ಯುದ್ಧ ಮಾಡಿ ಸತ್ತರೆ ನಿಮ್ಮ ಹತ್ತಿರ ಇರುವ ಶಕ್ತಿಯನ್ನು ಕೇವಲ ಯುದ್ಧದಲ್ಲೇ ಬಳಕೆ ಮಾಡಿ ಹಾಳು ಮಾಡಿಕೊಳ್ಳಬೇಡಿ. ನಮಗೆ ಪ್ರೋಗ್ರೆಸ್ ಬೇಕು, ಅಂದರೆ ನಾವು ಯುದ್ಧ ಮಾಡುವುದನ್ನು ನಿಲ್ಲಿಸಲೇಬೇಕು. ಈ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ 1 ಸೆಕೆಂಡ್ನ ಕೆಲಸ, ಅದೇ ನಮಗೆ ಬಹಳಷ್ಟು ಉಪಯೋಗ ಮಾಡುತ್ತೆ. ಹಾಗೆ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.